ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ದಗದಗಿಸ್ತಾ ಇರೋ ಬೆಂಕಿ ಅಂದರೆ ಅದು ಬಿಡದಿ ಟೌನ್ಶಿಪ್ ವಿವಾದ. ಇಷ್ಟು ದಿನ ಕೇವಲ ರೈತರ ಭೂಸ್ವಾಧೀನದ ಹೋರಾಟ ಅಂದ್ಕೊಂಡಿದ್ದ ಈ ಇಶ್ಯೂ ಇವತ್ತು ಒಕ್ಕಲಿಗ ಸೀಮೆಯ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಹೈ ವೋಲ್ಟೇಜ್ ಜೈಲು ವಾರ್ ಆಗಿ ಬದಲಾಗಿದೆ. ಒಬ್ಬರು ಹೇಳ್ತಾರೆ ಇದು ನನ್ನ ಕನಸಲ್ಲಪ್ಪ, ನಿನ್ನದೇ ಕನಸಿನ ಕೂಸು ಅಂತ. ಇನ್ನೊಬ್ರು ಹೇಳ್ತಾರೆ ನಾನು ಅಂದೇ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದೆ, ನೀನು ಅದನ್ನು ರಿಯಲ್ ಎಸ್ಟೇಟ್ ಮಾಡ್ಕೋತಾ ಇದೀಯಾ ಅಂತ. ಇಷ್ಟೇ ಅಲ್ಲ, ಇದ್ರ ಮಧ್ಯೆ ಯಾರಿಗೆ ಜೈಲು ಯಾರು CM ಅನ್ನೋ ರೇಂಜ್ಗೆ ಈ ಫೈಟ್ ತಲುಪಿದೆ. ಅಷ್ಟಕ್ಕೂ ಏನಿದು ಬಿಡದಿ ಟೌನ್ಶಿಪ್ ವಿವಾದ? ಆ ಜಮೀನಿನ ಹಿಂದೆ ಇರೋ ಅಸಲಿ ಸೀಕ್ರೆಟ್ ಏನು? ಈ ವಿಡಿಯೋದಲ್ಲಿ ಎಳೆಯಾಗಿ ಹೇಳ್ತೀನಿ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಕತೆ ಶುರುವಾಗೋದು ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯಿಂದ. ಅಲ್ಲಿನ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಸರ್ಕಾರ ಸ್ಮಾರ್ಟ್ ಸಿಟಿ ಅಥವಾ ಟೌನ್ಶಿಪ್ ಮಾಡ್ತೀವಿ ಅಂತ ಸರ್ವೆ ಅಧಿಕಾರಿಗಳನ್ನ ಕಳಿಸುತ್ತೆ. ಆದರೆ ಅಲ್ಲಿ ಕಾದಿತ್ತು ದೊಡ್ಡ ಶಾಕ್. ತಲಾಂತರದಿಂದ ಅದೇ ಮಣ್ಣನ್ನು ನಂಬಿ ಬದುಕ್ತಾ ಇರೋ ರೈತರು, ಅದರಲ್ಲೂ ಮುಖ್ಯವಾಗಿ ಅಲ್ಲಿನ ಮಹಿಳೆಯರು ರೌದ್ರಾವತಾರ ತಾಳ್ತಾರೆ. ಕೈಯಲ್ಲಿ ಪೊರ್ಕೆ ಹಿಡಿದು ಅಧಿಕಾರಿಗಳಿಗೆ ವಿಶೇಷ ಸೇವೆ ಮಾಡೋಕೆ ಮುಂದಾಗ್ತಾರೆ. ಪ್ರಾಣ ಬಿಡ್ತೀವಿ, ಜಮೀನು ಬಿಡಲ್ಲ ಅನ್ನೋದು ಅವರ ಒಂದೇ ಹಠ. ಕಾಕಿ ಪಡೆ ಸುಮ್ಮನಿರುತ್ತಾ? ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅಂತ ರೈತರ ಮೇಲೆ FIR ದಾಖಲಿಸುತ್ತೆ. ಇಲ್ಲಿಗೆ ಈ ಮ್ಯಾಟರ್ ಕ್ಲೋಸ್ ಆಗಲಿಲ್ಲ. ಯಾವಾಗ FIR ಆಯ್ತೋ ಸೀನ್ ಒಳಗೆ ಎಂಟ್ರಿ ಕೊಟ್ಟಿದ್ದು ಮತ್ಯಾರು ಅಲ್ಲ, ಖುದ್ದು ಮಾಜಿ ಪ್ರಧಾನಿ HD ದೇವೇಗೌಡರು ತಕ್ಷಣ ಪ್ರೆಸ್ ಮೀಟ್ ಕರೆದು ನಮ್ಮ ರೈತರನ್ನ ಹೆದರಿಸಿ ಜೈಲಿಗೆ ಹಾಕಿ ಭೂಮಿ ಕಿತ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀರಾ, ನಾವು ಜೈಲಿಗೆ ಹೋಗೋಕೆ ರೆಡಿ ಇದ್ದೀವಿ ಅಂತ ಗುಡುಗುದ್ರು. ಇಲ್ಲಿಂದ ಕತೆ ಕಂಪ್ಲೀಟ್ ಪೊಲಿಟಿಕಲ್ ಟರ್ನ್ ತಗೊಳ್ತು. ದೇವೇಗೌಡರ ಈ ವಾಗ್ದಾಳಿಗೆ ಕೌಂಟರ್ ಕೊಡೋಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಡ ಮಾಡಲಿಲ್ಲ. ಅವರು ಫೈಲ್ಗಳ ಕಂತೆ ತಗೊಂಡು ಬಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡ್ರು. ಅಲ್ಲಿ ಬಿಚ್ಚಿಟ್ಟ ಇತಿಹಾಸ ನಿಜಕ್ಕೂ ಶಾಕಿಂಗ್ ಆಗಿತ್ತು. DKಶಿ ಹೇಳಿದ್ದೇನು ಗೊತ್ತಾ? ರೀ ಕುಮಾರಸ್ವಾಮಿ ಅವರೇ, ಈ ಬಿಡದಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅನ್ನೋದು ನನ್ನ ಕನಸಲ್ಲ. 2006ರಲ್ಲಿ ನೀವೇ CM ಆಗಿದ್ದಾಗ DLF ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ತಂದ ಯೋಜನೆ ಇದು. ನಾನೇನು ಹೊಸದಾಗಿ ಮಾಡ್ತಿಲ್ಲ. ನಿಮ್ಮದೇ ಕನಸಿನ ಕೂಸನ್ನ ನಾನು ಸಾಕೋಕೆ ಹೊರಟಿದ್ದೀನಷ್ಟೇ. ಇಷ್ಟೇ ಅಲ್ಲ, ರೈತರ ಆಕ್ರೋಶ ತಣ್ಣಗಾಗಿಸೋಕೆ DKಶಿ ಒಂದು ಮಾಸ್ಟರ್ ಪ್ಲಾನ್ ಕೊಟ್ಟರು. ನಾವು ಯಾರ ಜಮೀನನ್ನು ಬಲವಂತವಾಗಿ ಕಸಿದುಕೊಳ್ಳಲ್ಲ, ಯಾರು ಖುಷಿಯಿಂದ ಕೊಡ್ತಾರೋ ಅವರಿಂದ ಮಾತ್ರ ತಗೋತೀವಿ. ಮುಂದಿನ 2-3 ತಿಂಗಳಲ್ಲಿ ಇದಕ್ಕೊಂದು ವಿಶೇಷ ಸಮಿತಿ ಮಾಡಿ ರೈತರ ಜೊತೆ ಕೂತು ಮಾತಾಡ್ತೀವಿ ಅಂತ ಸಾಫ್ಟ್ ಕಾರ್ನರ್ ಕೂಡ ಪ್ಲೇ ಮಾಡಿದ್ರು. DKಶಿ ಕೊಟ್ಟ ಕನಸಿನ ಕೂಸು ಟಾಂಗ್ಗೆ ಕುಮಾರಸ್ವಾಮಿ ಅವರು ಸುಮ್ಮನೆ ಕೂರೋ ನಾಯಕರ? ಅವರು ತಕ್ಷಣವೇ ಪ್ರತ್ಯುತ್ತರ ಕೊಟ್ಟರು. ಕುಮಾರಣ್ಣ ಹೇಳಿದ್ದೇನು ಅಂದರೆ, ಹೌದು, ನಾನು 2006ರಲ್ಲಿ ಯೋಜನೆ ತಂದಿದ್ದು ನಿಜ, ಆದರೆ ಅದರಲ್ಲಿ ರೈತರಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾನೇ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟು ಯೋಜನೆಯನ್ನು ಕೈ ಬಿಟ್ಟಿದ್ದೆ. ಆದರೆ ನೀವ್ಯಾಕೆ ಅದನ್ನು ಈಗ ರೀಓಪನ್ ಮಾಡ್ತಾ ಇದ್ದೀರಾ? ಇಲ್ಲಿಗೆ ಮುಗಿಲಿಲ್ಲ. HDK ಒಂದು ಗಂಭೀರ ಆರೋಪ ಕೂಡ ಮಾಡಿದ್ರು. ಈ ಟೌನ್ಶಿಪ್ ಅನ್ನೋದು ಬಡವರಿಗಾಗಿ ಮಾಡ್ತಾ ಇರೋದಲ್ಲ, ಇದು ಪಕ್ಕಾ ರಿಯಲ್ ಎಸ್ಟೇಟ್ ದಂಧೆ. ಬಿಡದಿ ಸುತ್ತಮುತ್ತ DK ಶಿವಕುಮಾರ್ ಹಾಗೂ ಅವರ ಸಂಬಂಧಿಕರು ಬೃಹತ್ ಪ್ರಮಾಣದಲ್ಲಿ ಬೇನಾಮಿ ಆಸ್ತಿ ಹೊಂದಿದ್ದಾರೆ. ಆ ಆಸ್ತಿಗಳ ಬೆಲೆ ಕೋಟ್ಯಾಂತರ ರೂಪಾಯಿಗೆ ಏರಲಿ ಅನ್ನೋ ಕಾರಣಕ್ಕೆ ಈ ಸ್ಮಾರ್ಟ್ ಸಿಟಿ ಡ್ರಾಮಾ ನಡೀತಾ ಇದೆ ಅಂತ JDS ಆರೋಪ ಮಾಡ್ತು. ಇದಕ್ಕೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ಸುಮ್ಮನಿರಲಿಲ್ಲ. ಬಿಡದಿ ಭಾಗದಲ್ಲಿ ದೇವೇಗೌಡರ ಫ್ಯಾಮಿಲಿಗೆ 100 ಎಕರೆ ಜಮೀನಿದೆ. ಆ ಜಮೀನು ಸರ್ಕಾರ ವಶಪಡಿಸ್ಕೊಂಡ್ರೆ ನಷ್ಟ ಆಗುತ್ತೆ ಅನ್ನೋ ಭಯಕ್ಕೆ JDS ಈ ತರಹ ಡ್ರಾಮಾ ಮಾಡ್ತಾ ಇದೆ ಅಂತ ತಿರುಗೇಟ್ ಕೊಟ್ರು. ಅಂದರೆ ಇಬ್ಬರ ಕಡೆಯೂ ಆಸ್ತಿಗಳ ಲೆಕ್ಕಾಚಾರ ಜೋರಾಗೇ ಇದೆ ಅಂತ. ಆದರೆ ಈ ಇಡೀ ಜಗಳದಲ್ಲಿ ಅತಿ ದೊಡ್ಡ ಹೈಲೈಟ್ ಅಂದರೆ ಅದು ಜೈಲು ರಾಜಕಾರಣ ಮತ್ತು ಮುಖ್ಯಮಂತ್ರಿ ಹುದ್ದೆಯ ಗುಸುಗುಸು. DK ಶಿವಕುಮಾರ್ ನೇರವಾಗಿ ಒಂದು ಮಾತು ಹೇಳಿದ್ರು. ಕುಮಾರಸ್ವಾಮಿ ಅವರು ನನ್ನನ್ನು ಜೈಲಿಗೆ ಕಳಿಸೋಕೆ ಸ್ಕೆಚ್ ಹಾಕ್ತಾ ಇದ್ದಾರೆ, DKಶಿ ಜೈಲಿಗೆ ಹೋಗ್ತಾರೆ ಅಂತ ದಿನ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ DKಶಿ ಅವರು ಆಡಿದ ಮಾತು ನಿಜಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಅವ್ರು ಹೇಳಿದ್ರು, ನಾನು ಜೈಲಿಗೆ ಹೋಗಿ ಬಂದದಕ್ಕೆ ಇಷ್ಟು ದೊಡ್ಡ ಲೀಡರ್ ಆಗಿರೋದು ಹಾಗೂ CM ಕೂಡ ಆಗಿರೋದು, ಇತಿಹಾಸದಲ್ಲಿ ಜೈಲಿಗೆ ಹೋಗಿ ಬಂದವರೇ ಮುಖ್ಯಮಂತ್ರಿಗಳಾಗಿದ್ದಾರೆ, ದೇಶವನ್ನಾಳಿದ್ದಾರೆ. ಜೈಲಿಗೆ ಕಳಿಸ್ತೀನಿ ಅನ್ನೋ ಬೆದರಿಕೆಗೆ ಈ ಶಿವಕುಮಾರ್ ಹೆದರಲ್ಲ.
ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಿಡದಿ ಟೌನ್ಶಿಪ್ ವಿವಾದ ಕೇವಲ ರಾಮನಗರ ಜಿಲ್ಲೆಯ ವಿಷಯವಾಗಿ ಉಳಿದಿಲ್ಲ. ಮುಂಬರುವ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಜಂಟಿಯಾಗಿ ಈ ವಿಷಯವನ್ನ ಅಸೆಂಬ್ಲಿಯಲ್ಲಿ ಎತ್ತಿ ಸರ್ಕಾರಕ್ಕೆ ಮುತ್ತಿಗೆ ಹಾಕೋಕೆ ರೆಡಿಯಾಗಿದೆ. ಇನ್ನೊಂದೆಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕೆ ಈ ವಿಷಯದಲ್ಲಿ ಸೈಲೆಂಟ್ ಆಗಿ ಕಾಯ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಮತ್ತು ರೈತರ ಹಿತರಕ್ಷಣೆಯ ನೆಪದಲ್ಲಿ ಡಿಕೆಶಿಗೆ ಫುಲ್ ಫ್ರೀಡಂ ಕೊಟ್ಟ ಹಾಗೆ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಇಬ್ಬರು ಪ್ರಭಾವಿ ಒಕ್ಕಲಿಗ ನಾಯಕರ ನಡುವೆ ನಡೀತಾ ಇರೋ ಮಹಾಭಾರತ ಯುದ್ಧ ಇದು. ನಿಮ್ಮ ಪ್ರಕಾರ ಈ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿ ಆಗ್ಬೇಕಾ ಅಥವಾ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಉಳಿಸ್ಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ವಾರ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.